ಇಂದು ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಈ ದ್ವಿತೀಯ PUC ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂಥ ಜ್ಞಾನವಿ ಅವರು ಪಡೆದಿರುವಂಥದ್ದು. ನಮ್ಮ ಜೊತೆ ಜ್ಞಾನವಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅವರ ತಯಾರಿ ಹೇಗಿತ್ತು ಪರೀಕ್ಷೆಗೆ? ಎಲ್ಲ ಏನು 600ಕ್ಕೆ 597 ಅಂಕಗಳನ್ನ ಪಡಿಬೇಕಂದ್ರೆ ಸಾಮಾನ್ಯ ಅಲ್ಲ. ಆ ಥರದ ಸಾಧನೆಗೆ ಅವರ ಪರಿಶ್ರಮ ಹೇಗಿತ್ತು ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಈಗ ಇಡೀ ರಾಜ್ಯಕ್ಕೆ ಎಲ್ಲ ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರ್ತಾರೆ. ಆ ಪರೀಕ್ಷೆಯಲ್ಲಿ ನೀವು ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ. ರಾಜ್ಯಕ್ಕೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ತಯಾರಿ ಹೇಗಿತ್ತು? ಸರ್ ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ರೆಡಿ ಆಗಿದ್ವಿ ನಾವು ಎಕ್ಸಾಮ್ಸ್ಗೆ. ಕಾಲೇಜ್ ಹಾಸ್ಟೆಲಲ್ಲಿ ಇದ್ದಿದ್ದು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು. ಕಾಲೇಜಲ್ಲೇ ಆಗಲಿ ಪ್ರಿಪ್ರೇಟ್ರೀಸ್ ಮಾಡಿದ್ರು, 8 ಪ್ರಿಪ್ರೇಟ್ರೀಸ್ ಮಾಡಿದರು. ಅದು ನಮ್ಗೆ ತುಂಬ ಹೆಲ್ಪ್ ಮಾಡ್ತು. ತುಂಬ ಪರ್ಫೆಕ್ಟ್ ಆಗಿದ್ವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ತುಂಬ ನಮಗೆ ಒಳ್ಳೆ ಚೆನ್ನಾಗಿ ರೆಡಿ ಆಗಿದ್ವಿ ನಾವು ಎಕ್ಸಾಮ್ಸ್ಗೆ. 8 ಪ್ರಿಪ್ರೇಟ್ರೀಸ್ ಬರೆದು ನಮಗೆ ಇನ್ನೂ ಒಂದು ಎಕ್ಸಾಮ್ ಬರಿತೀವಲ್ಲ ಫೈನಲ್ಲು, ಅದು ಹೆಂಗಿರೋ ಏನು ಭಯ, ಅಷ್ಟೊಂದು ಭಯನೇ ಆಗ್ತಿರಲಿಲ್ಲ ನಮಗೆ. 8 ಬರೆದಿದ್ದೀವಂತೆ, ಇನ್ನೊಂದು ಇನ್ನೇನು ಬರೆದು ಬಿಡೋಣ ಅನ್ನೋ ಥರ ನಾವು ಅಷ್ಟು ಈಸಿಯಾಗಿ ಹೋಗಿತ್ತು. ನಮಗೆ ಭಯ ಇರಲಿಲ್ಲ. ನಮಗೆ ಬೇರೆ ಸ್ಟೂಡೆಂಟ್ಸ್ ಥರ ನಮ್ಮ ಕಾಲೇಜವ್ರಿಗೆ ಯಾರಿಗೇ ಆಗಲಿ 8 ಪ್ರಿಪ್ರೇಟ್ರೀಸ್ ಬರೆದಿರೋರಿಗೆ ಇನ್ನೊಂದು ಪ್ರಿಪ್ರೇಟ್ರಿ ಏನೂ ಅಂದರೆ ಇನ್ನೊಂದು ಎಕ್ಸಾಮ್ ಏನೂ ಅಲ್ವೇ ಇಲ್ಲ. ಸೊ ನಮ್ಮ ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು ಸರ್. ಈ ಥರ ಒಂದು ಸಾಧನೆ ಮಾಡಬೇಕಂದ್ರೆ ಕೇವಲ ನಿಮ್ಮ ಒಬ್ಬರಿಂದ ಸಾಧನೆ ಅಲ್ಲ, ಉಪನ್ಯಾಸಕರು ಕೂಡ ನಿಮ್ಗಷ್ಟು ಸಪೋರ್ಟ್ ಮಾಡಿರಬೇಕು, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿರಬೇಕು. ಯಾವ ಥರ ಇತ್ತು ಅವ್ರದ್ದೆಲ್ಲ ಸಹಕಾರ? ಸರ್ 2 ಕೈ ಸೇರಿದ್ರೇ ಚಪ್ಪಾಳೆ. ಕಾಲೇಜ್ ಸಪೋರ್ಟ್ ಇತ್ತು, ಕಾಲೇಜ್ ತುಂಬ ಸಪೋರ್ಟ್ ಮಾಡಿದರು. ನನ್ನ ಎಫರ್ಟ್ ಇತ್ತು, ಪೇರೆಂಟ್ಸ್ ಸಪೋರ್ಟ್ ಇತ್ತು, ಹಂಗಾಗಿ ಇದು ಸಾಧ್ಯ ಆಯಿತು ಸರ್. ಯಾವ ಥರ ನಡೀತಿತ್ತು ಕಾಲೇಜ್ನಲ್ಲಿ ತಯಾರಿಗಳು? ಅಂದರೆ 8 ಪ್ರಿಪ್ರೇಟ್ರೀಸ್ ಮಾಡಿದ್ರಲ್ವ, ಹಾಗಾಗಿ ಕಾಲೇಜ್ಗೆ ಹೋಗಿ ಹಾಸ್ಟೆಲ್ಗೆ ಹೋಗಿ ಓದ್ಕೋತಾ ಇದ್ವಿ. ಕಾಲೇಜಲ್ಲೂ ಓದ್ತಾ ಇದ್ವಿ. ಬಂದು ಪ್ರಿಪ್ರೇಟ್ರೀಸ್ ಮುಗಿಸ್ಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ವಿ. ಅಂದರೆ ಹಾಸ್ಟೆಲ್ಗೆ ಹೋಗ್ತಾ ಇದ್ವಿ, ಇಲ್ಲ ಕಾಲೇಜಲ್ಲೇ ಬಂದು ಸ್ಟಡಿ ಹಾಲಲ್ಲಿ ಓದ್ಕೋತಾ ಇದ್ವಿ ಸರ್. ನಿಮ್ಮ ಪಪ್ಪ ಮಮ್ಮಿ ಏನು ಮಾಡ್ತಾರೆ? ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಮೊದಲು ಯಾರು ಈ ಥರ ರ್ಯಾಂಕ್ ತಗೊಂಡು ಚೆನ್ನಾಗಿ ಸಾಧನೆ ಮಾಡಿದವರು ಇದ್ರ? ಏನು ಇಲ್ಲ, ಯಾರ್ದು ಈ ಥರ ರ್ಯಾಂಕ್ ಬಂದಿರಲಿಲ್ಲ, ಇಷ್ಟೊಂದು ರಿಸಲ್ಟ್, ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ. ನಾವಿರೋದು ಬೀಚ್ನಹಳ್ಳಿ ಅಂತ, ನಮ್ಮದು ಒಂದು ಹೋಟೆಲ್ ಇದೆ. ನಮ್ಮ ಪೇರೆಂಟ್ಸು ಅಷ್ಟೇ, ಅವ್ರದ್ದು 2nd PU ಆಗಿದೆ. ಅವ್ರದ್ದೇನು ತುಂಬ ಎಜುಕೇಷನ್ ಆಗಿಲ್ಲ ಸರ್. ಈ ಥರ ಏನು ರ್ಯಾಂಕ್ ಬರ್ತೀನಿ ಅಂತ ಅನಿಸುತ್ತಾ ನೀವು ಪರೀಕ್ಷೆ ಬರೆದಾಗ? ಎಸ್ ಸರ್, ಯಾಕಂದರೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸ್ಟೇಟ್ ರ್ಯಾಂಕ್ ವಿದ್ಯಾನಿಧಿಯಲ್ಲಿ ಎಲ್ಲೋ ಒಂದು ವರ್ಷ ಬಂದಿಲ್ಲ, ಇದು ತುಂಬ ವರ್ಷದಿಂದ ಬರ್ತಾ ಇದೆ ಸ್ಟೇಟ್ ರ್ಯಾಂಕ್. ಈ ವರ್ಷ ಏನಾಗುತ್ತೋ ಅನ್ನೋ ಭಯ ಇತ್ತು. ಟೀಚರ್ಸ್ ಅಂದರೆ ಲೆಕ್ಚರ್ಸ್ಗೂ ಸ್ವಲ್ಪ ಬರುತ್ತೋ ಈ ಸರಿ ಏನೋ ಆಗುತ್ತೆ ಆ ಥರ ಒಂದು ಸ್ವಲ್ಪ ಭಯ ಇತ್ತು. ಆಮೇಲೆ ನಾವು ಪ್ರಿಪ್ರೇಟ್ರೀಸ್ ಎಲ್ಲ ಬರೆದು ಒಳ್ಳೆ ರಿಸಲ್ಟ್ ಬಂದಮೇಲೆ ಬರುತ್ತೆ ಬಿಡು, ಪಕ್ಕ ಈ ಸರಿ ಬರುತ್ತೆ ಅಂತ ಅವರು ಫಿಕ್ಸ್ ಆಗೋಗ್ಬಿಟ್ಟಿದ್ರು. ಆ ಥರನೇ ಬಂತು. ತುಂಬ ಖುಷಿ ಆಯಿತು. ಈಗ ಮುಂದೆ ನಿಮ್ಮ ಜೂನಿಯರ್ಸ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನೀವು ಎಫರ್ಟ್ ಆಗ್ತೀರಾ, ಅದ್ರ ಜೊತೆ ಕಾಲೇಜು ತುಂಬ ಎಫರ್ಟ್ ಆಗ್ತಾರೆ. ನಿಮ್ಮ ಇಂಡಿವಿಜುವಲ್ ಎಫರ್ಟ್ ಸಹ ಇರಬೇಕು. ಅವ್ರು ಹೆಂಗೆ ಪ್ರಿಪೇರ್ ಮಾಡಿಸ್ತಾರೋ ಆ ಥರ ಪ್ರಿಪೇರ್ ಆಗಿ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ಜ್ಞಾನವಿಯವರ ತಾಯಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ತಾಯಿಯವ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಿಮ್ಮ ಮಗಳು ಈಗ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದು ಸಾಮಾನ್ಯ ಸಾಧನೆ ಅಲ್ಲ. ಹೇಗೆ ಅನಿಸ್ತಾ ಇದೆ ಮಗಳ ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಅವಳ ಎಫರ್ಟ್ಗೆ ಪ್ರತಿಫಲ ಸಿಕ್ತು ಅನ್ನಿಸ್ತಾ ಇದೆ ಸರ್. ಕಾಲೇಜ್ ಸಪೋರ್ಟ್ ತುಂಬ ಇತ್ತು ಸರ್. ಅವ್ರ ಲೆಕ್ಚರು ಅವಳಿಗೆ ಚೆನ್ನಾಗಿ ಬಂದೇ ಬರ್ತೀಯಾ ಅನ್ನೋದು ಅವಳಿಗೆ ತುಂಬಿದ್ರು ಸರ್. ಫಸ್ಟ್ ರ್ಯಾಂಕ್ ಬಂದೇ ಬರ್ತೀಯಾ, ಟಾಪರ್ ಹಾಗೆ ಆಗ್ತೀಯಾ ಅಂತ ಹೇಳಿದರು ಸರ್. ಅವಳು ಹಾಗೆ ಬಂದಿದ್ದಾಳೆ ಸರ್. ಎಷ್ಟು ಜನ ಮಕ್ಕಳಮ್ಮ ನಿಮಗೆ? 3 ಜನ ಸರ್. ನಿಮ್ಮ ಕಷ್ಟ ದಿನಗಳನ್ನೆಲ್ಲ ನೋಡಿದಾಗ ಮಗಳು ಈ ಥರ ಇಡೀ ರಾಜ್ಯಕ್ಕೆ ಫಸ್ಟ್ ಬರ್ತಾರೆ ಅಂದಾಗ ಯಾವ ಥರ ಖುಷಿ ಆಯಿತು? ಹೇಳೋಕ್ಕಾಗ್ತಾಯಿಲ್ಲ ಸರ್, ಅಷ್ಟು ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ ಸರ್. ಈಗ ಜ್ಞಾನವಿಯವರ ತಂದೆ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತೀನಿ. ಯಾಕಂದರೆ ತಂದೆ ಆದವರು ಕೂಡ ಮಕ್ಕಳ ಸಾಧನೆ ಹಿಂದೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರ್ತಾರೆ. ಅವರು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಸರ್ ನಮಸ್ತೆ. ನೀವೇನು ಕೆಲಸ ಮಾಡ್ತಿದ್ರಿ? ಮಗಳು ಈ ಸಾಧನೆಗೆ ಏನು ಅನ್ಸುತ್ತೆ? ಹೋಟೆಲ್ ಮಾಡ್ತಾಯಿದ್ದೀವಿ ಸರ್. ನನ್ನ ಮಗಳು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಬಂತು. ಕಾಲೇಜಿಗೆ ಬಂದಮೇಲೆ ಸರ್ಗಳು ಹೇಳೋರು ಮತ್ತು ಹೈಸ್ಕೂಲಿದ್ದಾಗ ಟೀಚರ್ಸ್ ಹೇಳೋರು. ಅವ್ರೇನೋ ವಿಶೇಷವಾಗಿ ಹೇಳೋ ನನಗೇನು ಅನ್ನಿಸ್ತಾ ಇರಲಿಲ್ಲ. ಏನು ಸರ್ ಇಂಥ ಮಕ್ಕಳು ಊಟಕ್ಕೆ ನೀವು ಪುಣ್ಯ ಮಾಡಿದ್ದೀರಾ ಅಂತ ಹೇಳೋರು. 3 ಜನ ಚೆನ್ನಾಗಿ ಓದ್ತಾಯಿದ್ರು. ಹೇಳ್ತಾ ಇರೋರು. ನಾವು ಮಾಮೂಲಿ ಹೇಳ್ತಾರೆ, ಹುಡುಗರು ಓದ್ತಾರೆ, ಒಳ್ಳೆ ಹುಡುಗರು ಅಂದ್ಕೊಂಡು ಇದು ಮಾಡೋದು. ಟೀಚರ್ಸು ಈ ಹಾಸ್ಟೆಲಲ್ಲಿ ಸ್ಕೂಲಲ್ಲಿ ಎಲ್ಲ ಎಕ್ಸಾಮ್ಗಳಲ್ಲಿ ಎಲ್ಲ 95 ಈ ಥರ ತೆಗಿಬೇಕಾದ್ರೆ ನಿಮ್ಮ ಮಕ್ಳು ಏನಾರು ಒಂದು ಸಾಧನೆ ಮಾಡ್ತಾರೆ ಏನಾರು. ನಾವು ಓದೇನೋ ಒಂದು ಕೆಲಸ ಸೇರ್ತಾರೆ ಮುಂದೆ, ಅವಾಗ ಸಾಧನೆ ಅಂದ್ಕೊಂಡಿದ್ದು. ನಮ್ಮ ಮಗಳು ನೆನ್ನೆ ಕರ್ಕೊಂಬರ್ಬೇಕಾದ್ರೆ ನೆನ್ನೆ ರಾತ್ರಿಯಿಂದಲೇ ಶುರು ಮಾಡಿದ್ಲು. ಕಾಲೇಜ್ ಹತ್ರ ಹೋಗೋಣ, ಏನಕ್ಕಪ್ಪ ರಿಸಲ್ಟ್ ಎಲ್ಲರದು ಬರುತ್ತೆ ಬಿಡ ಅಂದ. ಇಲ್ಲ ನಾನು ಕಾಲೇಜಲ್ಲಿ ಸ್ಟೇಟ್ ಟಾಪರೇ ಬರ್ತೀನಿ ಅನ್ನೋ ಥರ ಹೇಳಿದ್ಲು. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಇದ್ದಾರೆ. ಅವ್ರ ಹೆಸ್ರಲ್ಲೇ ಹೇಳಿದ್ರು, ನಾವು ಇಷ್ಟು ಜನದಲ್ಲಿ ಯಾರೊಬ್ಬರು ಬರ್ತೀವಪ್ಪ, ನಮ್ಮ ಸರ್ ಟೀಚರ್ ಹೇಳ್ತಾ ಇದ್ದಾರೆ, ಇಷ್ಟು ನಾವು ಒಂದು 10 ಜನ ಲೀಸ್ಟಲ್ಲಿ ಇದ್ದೀವಿ, ಯಾರಾದರೂ ಬಂದೇ ಬರ್ತೀವಿ. ನಾವು ಅಕಸ್ಮಾತ್
ನಾನು ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ಯಾರಾದರೂ ಒಬ್ರು ಬರ್ತೀವಿ, ನಮ್ಮ ವಿದ್ಯಾನಿಧಿ ಬರುತ್ತೆ ಅಂತ ಖುಷಿಯಾಗಿ ಕಾಲೇಜ್ ಹತ್ರ ಕರ್ಕೊಂಬಂದಿದ್ಲು. ಇಲ್ಲಿ ಸೆಲೆಬ್ರೇಷನ್ ಜೋರಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಇವತ್ತು ಹೋಟೆಲ್ ರಜೆ ಮಾಡಿ ಮಕ್ಕಳು 3 ಜನ ಮಕ್ಕಳನ್ನ ಕರ್ಕೊಂಡು ಕಾಲೇಜ್ ಹತ್ರ ಬಂದು 10 ಗಂಟೆಗೆ ಕರೆಕ್ಟಾಗಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇಷ್ಟು ಜನದಲ್ಲಿ ಯಾರಾದರೂ ಬರ್ತಾರೆ ಅಂದ್ಕೊಂಡಿದ್ದು, ಇವಳು ಬಂದಿದ್ದು ತುಂಬ ಖುಷಿ ಆಯಿತು. ಯಾರದೇ ಬಂದರೂ ನೀವು ಸಂಭ್ರಮ ಮಾಡ್ಬೇಕಂತ ಖುಷಿ, ಎಂಜಾಯ್ ಮಾಡಬೇಕು ಅಂತಲೇ ಬಂದಿದ್ದು. ಎಲ್ಲ ನಮ್ಮ ಮಕ್ಕಳೇ ಅಲ್ಲ, ಅದು ಎಲ್ಲ ಅವ್ರ ಫ್ರೆಂಡ್ಸ್, ಅದು ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಅವರು. ಯಾರಾದರೂ ಒಬ್ರು ಬರ್ತಾರೆ ಕಣಪ್ಪ, ಒಟ್ನಲ್ಲಿ ನಾನು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ, ಯಾರು ಬರ್ತಾರೆ ಅಂತ ಅವ್ಳು ಅಡ್ವಾನ್ಸಾಗಿ ಕರ್ಕೊಂಬಂದಿಲ್ಲ, ಅದು ಖುಷಿ ಆಯಿತು. ಕೊನೆಯದಾಗ್ಬಿಟ್ಟು ನಿಮಗೆ ಮುಂದೆ ಏನಾಗಬೇಕು ಅಂತ ಇಂಟ್ರೆಸ್ಟ್ ಇದೆ? ಸರ್ CA ಆಗಬೇಕು ಸರ್, ಚಾರ್ಟೆಡ್ ಅಕೌಂಟೆಂಟ್. ಅಡ್ಮಿಷನ್ ಆಗಿದ್ದೀನಿ ವಿದ್ಯಾವಾಹಿನಿಯಲ್ಲಿ. ಇಲ್ಲ, ಇನ್ನು 18th ಹೋಗಬೇಕು, ಅವಾಗಿಂದ ಸ್ಟಾರ್ಟ್ ಮಾಡ್ತೀವಿ. ಇದಿಷ್ಟು ಏನು ಇಡೀ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಜ್ಞಾನವಿ ಅವರ ಮಾತು. ಏನು ತಮ್ಮ ತಯಾರಿ ಕೂಡ ಅಷ್ಟೇ ಜೋರಾಗಿತ್ತು, ಜೊತೆಗೆ ಕಾಲೇಜು ಮತ್ತು ತಮ್ಮ ಏನು ಪೋಷಕರ ಸಪೋರ್ಟ್ ಕೂಡ ನಮಗೆ ಇತ್ತು ಅನ್ನುವಂಥ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಸಿರ್ಸಿ, ವಿಸ್ತಾರ ನ್ಯೂಸ್, ತುಮಕೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.